ಅಪ್ಪ ಹೆಂಗ ರಂಗೋಲಿ ಎಲ್ಲ ಬಿಟ್ಟಾಯ್ತು. ಹೋಗ್ಬಿಟ್ಟು ಬೇಗ ದೇವ್ರ ಪೂಜೆ ಮಾಡಬೇಕು. ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ತಿಂಡಿ ಮಾಡ್ತೀನಿ. ನಮ್ಮ ಅತ್ತೆ ನಮ್ಮ ಮಾವ ಎಲ್ಲಾರು ಕಾಯ್ಕೊಂಡಿರ್ತಾರೆ. 9 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೇಲಿ ತಿಂಡಿ ಆಗ್ಬಿಡುತ್ತಂತೆ. ಎಲ್ಲಾರು ರಾತ್ರಿ ಇವರು ನನ್ನ ಗಂಡ ಹೇಳಿ ಮಲಗಿರು. ಬೇಗ ಬೇಗ ನೀನು ಏನಿದ್ರು ಮೊದ್ಲಂಗಿರ್ಬಾರ್ದು, ಇಲ್ಲಿ ಬೇಗ ಬೇಗ ತಿಂಡಿಗಳು ಅಡಿಗೆಗಳು ಕೆಲಸಗಳು ಬೇಗ ಬೇಗ ಆಗ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ಬೇಗ ಇದ್ದಿದ್ದೀನಿ. ರಂಗೋಲಿ ಎಲ್ಲ ಬಿಟ್ಟಾಯ್ತು. ಬೇಗ ಮನೆ ಕೆಲಸ ಮಾಡೋಣ. ಇಷ್ಟು ದಿನ ನಮ್ಮ ದುರಾಂಕಾರ ನಮ್ಮ ಜಮ್ದಿಂದ ಬೇಜವಾಬ್ದಾರಿದಿಂದ ಎಲ್ಲದನ್ನು ಕಳ್ಕೊಂಡ್ಬಿಟ್ಟಿದ್ದು. ಇನ್ಮೇಲೆ ಆ ರೀತಿ ಆಗಕ್ ಬಿಡಬಾರ್ದು. ನಾವು ಬಹಳ ಚೆನ್ನಾಗಿರ್ಬೇಕು, ಕಷ್ಟಪಟ್ಟು ದುಡಿಬೇಕು, ಚೆನ್ನಾಗಿರ್ಬೇಕು ಮನೇಲಿ. ಹೆಣ್ಮಕ್ಳಿಂದಾನೇ ಹೆಣ್ಮಕ್ಳು ಯಾವತ್ತೂ ಕೂಡ ಮನೇಲಿ ಲವಲವಿಕೆಯಿಂದ ಓಡಾಡ್ತಿರ್ಬೇಕು, ಚೆನ್ನಾಗಿರ್ಬೇಕು. ನಾನು ಮೊದ್ಲು ಬಹಳ ಒಂಥರ ಉದಾಸೀನ ಮಾಡ್ತಿದ್ದೆ, ಆದ್ರೆ ಇನ್ಮೇಲಿಂದ ಅಂತೂ ಈ ರೀತಿ ಇರಲ್ಲ. ಓಹೋ, ಏನಿದು ನನ್ನ ಕಿರಿ ಸೊಸೆ ಬೇಗ ಎದ್ದು ಬಿಟ್ಟಿದ್ದಾಳೆ. ಏನು ಬೇಗ ಎದ್ದು ರಂಗೋಲಿ ಎಲ್ಲ ಬಿಡ್ತಿದ್ದಾರೆ? ಏನು ಬೇಕು ಬೇಕು ಅಂತ ನನ್ನ ಜೊತೆ ಒಳ್ಳೆಯವರಾಗೋದಕ್ಕೆ ಮಾಡ್ತಿರೋದ, ಅಥವಾ ಏನಾದ್ರೂ ಕೂಡ ಮಾಮೂಲಿ ಹಿಂಗೇನ ಇರೋದು? ಬುದ್ಧಿವಂತಿನೇ ಇರಬೇಕು ಪಾಪ. ಹೆಣ್ಮಕ್ಳು ಬೇರೆ ಹೆಣ್ಮಕ್ಳ ಮೇಲೆ ನಾವು ಸೊಸೆಂದ್ರಗಳ ಮೇಲೆ ದೂರದು ದೊಡ್ಡ ತಪ್ಪು. ನನ್ನ ಮಗ ಸರಿ ಇಲ್ವಲ್ಲ, ನನ್ನ ಮಗ ಒಳ್ಳೆಯವನಾಗಿದ್ದರೆ ಆಯಿತು, ಎಲ್ಲರೂ ಕರೆಕ್ಟಾಗಿರ್ತಾರೆ. ನನ್ನ ಮಗನಲ್ಲಿ ಬುದ್ಧಿ ಇಲ್ದಲೆ ಪೋಲಿಗಿಲಿ ಅಲ್ಕೊಂಡು ಬರೀ ಮೈಗಳತನ ಮಾಡ್ಕೊಂಡು ಏನು ಕೆಲಸ ಮಾಡ್ದಲೆ ಬರೀ ಮಾರ್ಕೊಂಡು ಆರಾಮಾಗಿದ್ದವನು ಇವಾಗ ಪಾಪ ಬೇರೆ ಪಾಪ ಈ ಸೊಸೆ ಮೇಲೆ ದೂರಿರಿ ಏನು ಪ್ರಯೋಜನ ಬಂತು? ಹೆಂಗ ಇರಲಿ ಬಿಡು. ಆದರೆ ನಾನು ಮಾತ್ರ ಇವ್ರ ಬುದ್ಧಿ ಕಲಿಯೋವರೆಗೂ ಯಾವುದೇ ಕಾರಣಕ್ಕೂ ಮಾತ್ರ ಮಾತಾಡ್ಸಲ್ಲ. ಹಂಗೆ ಕೋಪದಿಂದನೇ ಇರಬೇಕು. ಲೇ ಇವಳೆ ಏನು ಮಾಡ್ತಿದೀಯಾ? ಕುಡಿಯೋಕ್ಕೆ ಟೀಗಿ ಏನಾರ ಕೊಡ್ತಿರೋ ಕೊಡಲ್ವಾ? ಎಷ್ಟಾಯ್ತು? ಏನು ಮಾಡ್ತಿದ್ದೀರಾ? ಇನ್ನೂ ಎದ್ದಿಲ್ವಾ ಮನೆ ಒಳಗಡೆ ಯಾರೂ? ಅಯ್ಯೋ, ನಮ್ಮ ಮಾವ ಬಂದ್ರು ಅನ್ಸುತ್ತೆ. ಮೊದಲು ಟೀ ಕೊಡ್ರಿ ಅಂತ ಬೇರೆ ಹೇಳ್ತಿದ್ದಾರೆ. ಟೀ ಕಾಸು ಕೊಡೋಣ ಬೇಗ. ನಾನೇನೆ ಅತ್ತೆ ಸಾಮಾನ್ಯಕ್ಕೆ ಎದ್ದಿಲ್ಲ ಅನ್ಸುತ್ತೆ ಪಾಪ. ಅತ್ತೆ ಅಕ್ಕ ಇಬ್ರು ಎದ್ದಿಲ್ಲ ಅನ್ಸುತ್ತೆ. ನಾನೇ ಹೋಗ್ಬಿಟ್ಟು ಬೇಗ ಟೀ ಕಾಸು ಕೊಡೋಣ ಅಂತ ಇದ್ರೆ ಮಾವ ನನ್ನ ಮೇಲೆ ಮೊದಲೇ ಬೇರೆ ಹೇಳಿದ್ದಾರೆ. ನೆನ್ನೆ ಮನೆ ಒಳಗಡೆ ಸೇರಿಸ್ಕೋಬೇಕಾದ್ರೆ ನೀವು ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು, ಜಾಸ್ತಿ ಮಾತಾಡಂಗಿಲ್ಲ, ಜಾಸ್ತಿ ಕೆಲಸ ಮಾಡೋ ನಿಮ್ದು ಏನಾಯ್ತು ಅದು ಮಾಡ್ಕೋಬೇಕು, ನನಗೆಲ್ಲ ಮಾತಾಡ್ಸಕ್ಕೆಲ್ಲ ಬರಬಾರ್ದು, ಹಂಗೆ ಹಿಂಗೆ ಅಂತ ಬೇರೆ ಹೇಳಿದ್ದಾರೆ. ಏನಾದರೂ ಟೀ ಕೊಡಕ್ಕೆ ಹೋದ್ರೆ ಬೈದು ಕಳಿಸ್ಬಿಟ್ರೆ ಏನು ಮಾಡೋಣ? ಬೇಡ, ಏನು ಕೇಳೋದೆ ಬೇಡ. ಸದ್ಯಕ್ಕೆ ಟೀ ಇಟ್ಟಿರ್ತೀನಿ, ಟೀ ಕಾಸಿರ್ತೀನಿ. ಅತ್ತೆ ಬಂದ್ಬಿಟ್ರೆ ಸೋಸ್ಕೊಂಡು ಬೇಕಾದ್ರೆ ಬಂದು ಕೊಟ್ಟು ಬರ್ಲಿ, ಬೇಕಾದ್ರೆ ಮಾವಂಗೆ ಕೊಡ್ಲಿ. ಏನ್ರಮ್ಮ ಮಾಡ್ತಿದ್ದೀರಾ ಒಳಗಡೆ? ಕೂಕೊಂಡಿದ್ದು ಒಂದ್ಸಲಿ ಹೇಳಿದ ಅರ್ಥ ಆಗ್ಲಿಲ್ವಾ? ಏನ್ ಮಾಡ್ತಿದ್ದೀರಾ? ಮಾವ ಮಾವ ಬಂದೆ ಮಾವ. ಯಾಕೆ ಮಾವ ಕರೆದಿದ್ದು? ಅಲ್ಲ ಕಣಮ್ಮ, ಟೈಮ್ ಎಷ್ಟಮ್ಮ ಆಯ್ತು? ಒತ್ತಾಗದ್ ಕಾಣಿಸ್ತಿಲ್ವಾ ನಿಮ್ಗೆ? ಏನ್ ಮಾಡ್ತಿದ್ದೀರಾ ಮನೆ ಒಳಗಡೆ? ಅಲ್ಲ, ಟೀ ಕೊಡಬೇಕು, ಕಾಫಿ ಕೊಡಬೇಕು, ಮನೇಲಿ ಕೆಲಸ ಮಾಡಬೇಕು, ತಿಂಡಿ ಮಾಡೋದಂತ ಜ್ಞಾನ ಇಲ್ವಾ? ಎಲ್ಲೋದ್ರು ಆ ಹುಡುಗರು? ಕೆಲಸ ಮಾಡಲ್ವಾ ಮನೇಲಿ? ತೋಟಕ್ಕೆ ಹೋಗಲ್ವಾ? ತೋಟ ಎಲ್ಲ ನೋಡ್ಕೊಳಲ್ವಾ? ಏನು ಮಾಡ್ತಿದ್ದಾರೆ? ಇನ್ನೂ ವ್ಯಾರಗಳೆಲ್ಲ ನೋಡ್ಕೋಬೇಕು ಅಂತ ಜವಾಬ್ದಾರಿ ಕೊಟ್ಟಾದ್ಮೇಲೆ ಏನು ಕೆಲಸ ಮಾಡಬೇಕು ಅದನ್ನ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ನಿಭಾಯಿಸೋ ಜವಾಬ್ದಾರಿ ಬೇಕು. ಸುಮ್ಮನೆ ಮಲ್ಕೊಳೋದಲ್ಲ. ಅಲ್ಲ, ಎಷ್ಟೊತ್ತಿಗೆ ಮಲ್ಕೊಳ್ತಾರೆ, ಎಷ್ಟೊತ್ತಿಗೆ ಎದ್ದೇಳ್ತಾರೆ ಅನ್ನೋ ಜ್ಞಾನ ಬೇಡವಾ ಅವರಿಗೆ? ಪರಿಜ್ಞಾನ ಇಲ್ವಾ? ನಾನೆಲ್ಲ ಎದ್ದು ತೋಟತ್ತವೆಲ್ಲ ಹೋಗಿ ಸುತ್ತಾಡ್ಕೊಂಡು ಎಲ್ಲ ಬಂದಿದ್ದೀನಿ. ಅಲ್ಲ, ಇನ್ನು ಏನು ಮಾಡ್ತಿದ್ದಾರೆ ಅವರಿಬ್ರು? ನಿನ್ನ ಗಂಡ ಇಲ್ಲೋದ್ನಮ್ಮ, ನಾಗರಾಜ ಕರಿಯಮ್ಮ ಬೇಗ ಇಲ್ಲಿ. ನಾನು ಎದ್ದು ವಾಕೆಲ್ಲ ಮಾಡ್ಕೊಂಡು ತೋಟದ ಕಡೆ ಎಲ್ಲ ಅಡ್ಡಾಡ್ಕೊಂಡು ಎಲ್ಲ ನೋಡ್ಕೊಂಡು ಬಂದ್ರೂ ಕೂಡ ಒಬ್ಬರಾದರೂ ಎದ್ದಿದ್ದೀರಾ ನೀವು ಮನೇಲಿ? ಏನು ಮಾಡ್ತಿದ್ದೀರಾ ನೀವು? ಎಷ್ಟು ಸಲ ನಿಮಗೆ ಕೂಕಣೋದು? ಪರಿಜ್ಞಾನ ಇರಬೇಕು ಸ್ವಲ್ಪ. ಬೇಜವಾಬ್ದಾರಿನೇ ಅಂದ್ರೆ ನನಗೆ ಆಗಲ್ಲ ಅಂತ ಗೊತ್ತು ನಿಮಗೆ. ಉದಾಸೀನ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಪದೇ 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 ನಾನು ಹೇಳೋದಕ್ಕೆ ನನಗೆ ಇಷ್ಟಪಡಲ್ಲ ನಾನು, ಆಯ್ತಾ? ಜವಾಬ್ದಾರಿಯಿಂದ ನಡ್ಕೋಬೇಕು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ನಾನು ಹೇಳ್ದೆ ಅಂತ ನನ್ನ ಮುಂದೆ ಒಳ್ಳೆಯ ರೀತಿ ತೋರಿಸ್ಕೊಳೋದು ತಪ್ಪು, ಆಯ್ತಾ? ಹೋಗು ಬೇಗ, ನಿನ್ ಗಂಡನ್ ಕರಿ ಬೇಗ. ಮಾವ ಯಾಕೆ ಹಿಂಗ್ ಆಡ್ತಿದಾರಲ್ಲ? ಅಲ್ಲ, ದಿನಾಲು ಹೇಳೋದು ನಾನು ಇದೇ ಟೈಮಿಗೆ ಅಲ್ವಾ? ಇನ್ನೇನು ಯಾಕೆ ಒಂಥರ ಕೋಪದಂಗೆ ಮಾತಾಡ್ತಿದಾರಲ್ಲ? ಅಯ್ಯೋ, ಏನಾರ ಇಲ್ಲಿ ಮಾವ. ಸರಿ ಮಾವ, ಆಯ್ತು, ಎದಳಿಸ್ತೀನಿ. ಮಾವ, ಟೀ ಕುಡಿತೀರಾ ಕಾಫಿ ಕುಡಿತೀರಾ ಮಾವ? ಅಲ್ಲ ಕಣಮ್ಮ, ನಿನಗೆ ಗೊತ್ತಿಲ್ವೇನಮ್ಮ ನಾನು ದಿನಾಲು ಏನು ಕುಡಿತೀನಿ? ಟೀ ಕುಡಿತೀನ, ಕಾಫಿ ಕುಡಿತೀನ? ನಿನಗೆ ಗೊತ್ತಿಲ್ವಾ? ಪದೇ 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 ದಿನಾಲು ಹೇಳ್ತಿರ್ಬೇಕೇನಮ್ಮ? ಕಾಫಿ ಇಟ್ಕೊಂಬಾರಮ್ಮ ಬೇಗ, ಒತ್ತಾಗೋಯ್ತು ನನಗೆ. ನಾನು ಹೋಗ್ಬೇಕು. ಟೈಮ್ ವೇಸ್ಟ್ ಮಾಡೋದು ಅಂದರೆ ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತಲ್ವಾ? ಟೈಮ್ ವೇಸ್ಟ್ ಮಾಡಬಾರ್ದು. ಕೆಲಸ ಮಾಡ್ತಿರ್ಬೇಕು. ಬರೀ ಜವಾಬ್ದಾರಿ ಇರಬೇಕು. ಉದಾಸೀನತೆಯಿಂದ ನಡ್ಕೋಬಾರ್ದು ಮನುಷ್ಯ ಅಂದಮೇಲೆ, ಸರಿನಾ? ಹೋಗು ಬೇಗ. ಯಾಕೆ ನಿಮ್ಮ ಮಾವ ಹಿಂಗಾಡ್ತಿದಾರಲ್ಲ ಇವತ್ತು? ಒಂಥರ ಕೋಪ ಮಾಡ್ಕೊಂಡಂಗೆ ನನ್ನ ಮೇಲೆ ಯಾಕೆ ಹಿಂಗಾಡ್ತಿದ್ದಾರೆ? ಅಲ್ಲ, ಹೇಳ್ತಿದ್ರು ನಮ್ಮ ಮಾವ ಮೊದಲಿಂದನೂ ಸ್ಟ್ರಿಕ್ಟ್ ಇರೋದು, ಆದ್ರೂ ಕೂಡ ಒಂಥರ ಒಂಥರ ಕೋಪ ಉದಾಸೀನ ಮಾಡಬೇಡ್ರಿ ಅಂತ ಪದೇ 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 ಒತ್ತಿ ಹೇಳ್ತಿದಾರಲ್ಲ. ಓಹೋ, ಇಲ್ಲಿ ನೋಡಿ, ಇಲ್ಲಿ ರಂಗೋಲಿ ಎಲ್ಲ ಬಿಟ್ಕೊಂಡ್ಬಿಟ್ಟು ಬೆಳಿಗ್ಗೆನೆ ಎದ್ಬಿಟ್ಟು
ಮನೆಯವ್ರ ಎಲ್ಲಾರ ಮುಂದೆನು ಒಳ್ಳೆಯವ್ರು ಅನ್ನಿಸ್ಕೋಬೇಕಲ್ಲ. ಆ ಅದಕ್ಕೇನು ನಮ್ಮ ಮಾವ ನನ್ನ ಮೇಲೆ ಕೋಪ ಮಾಡ್ಕೊಳ್ತಿರೋದು. ಇವಳು ನೋಡಿದ್ರೆ ಎದ್ದು ಬೇಗ ರಂಗೋಲಿ ಎಲ್ಲ ಬಿಡಿಸಿದಾಳೆ. ಒತ್ತಿನ ಮುಂಚೆ ಮನೆಯವರು ಎದ್ದಳಕ್ಕಿಂತ ಮುಂಚೆನೆ ನೀನಿನ್ನೂ ದೊಡ್ಡ ಹಿರೇ ಸೊಸೆ ಇನ್ನೂ ಏನು ಮಾಡಿಲ್ವಲ್ಲ ಅಂತ ಕೋಪ ಮಾಡ್ಕೊಳ್ತಿದ್ದಾರೆ. ಇಷ್ಟು ದಿವಸ ನಮ್ಮ ಮಾವ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು. ಅಲ್ಲ ಬಂದು ಒಂದ್ ದಿವಸ ಆಗಿಲ್ಲ ಇವರು. ಅದೇ ಒಂದೇ ಒಂದ್ ದಿವಸನೂ ಆಗಿಲ್ಲ ಬಂದು. ಅದೇ ನೋಡು, ಎಲ್ಲಕ್ಕಿಂತ ಎಲ್ಲಾರ್ಗು ಒಳ್ಳೆಯವಳು ಅನ್ಸ್ಕೋಬೇಕಲ್ಲ ಮನೆಯವ್ರ ಮುಂದೆ ಎಲ್ಲಾರ ಮುಂದೆನು. ಎಷ್ಟು ದಪ್ಪ ರಂಗೋಲಿ ಬಿಟ್ಕೊಂಡ್ಬಿಟ್ಟು ಏನ್ ನಾಟಕ ಮಾಡ್ತಿದ್ದಾಳಂತ. ಮಾಡ್ಲಿ ಎಷ್ಟು ದಿವಸ ಮಾಡ್ತಾರೆ ನಾನು ನೋಡ್ತೀನಿ. ನನಗೂ ಗೊತ್ತೈತೆ ಏನ್ ಮಾಡ್ಬೇಕಂತ ಚೆನ್ನಾಗಿನೇ. ಅದೇ ಹೆಂಗೆ ನಮ್ಮ ಅತ್ತೆ ಮಾವನ ಮುಂದೆ ಇವರು ಒಳ್ಳೆಯವ್ರಾಗ್ಬಿಡ್ತಾರಂತ ನಾನು ನೋಡ್ತೀನಿ. ಇದೇ ಮನೇಲಿ ಇರ್ತೀನಿ ನಾನು. ಬಂದ್ಬಿಟ್ರಲ್ಲ ಕಡೆಗುಂದನು ಏನಾದ್ರೂ ಮಾಡ್ಬಿಟ್ಟು ಇವ್ರಿಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ದು ಹೆಂಗ ಹೋಗ್ಬಿಟ್ಟಿದ್ರು. ತಿರ್ಗಾ ಬಂದು ಮನೆಯಲ್ಲೇ ಸೇರ್ಕೊಂಡ್ಬಿಟ್ರಲ್ಲ. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಇರ್ಲಿ ಎಷ್ಟು ದಿವಸ ಇರ್ತಾರೆ, ಇನ್ ಎಷ್ಟು ದಿವಸ ಇರ್ತಾರೆ ಇವ್ರು. ನಮ್ಮ ಮಾವನ ಕೋಪಕ್ಕೆ ನಮ್ಮ ಮಾವನ ಮುಂದೆ ಒಂದೇ ಒಂದ್ ತಪ್ಪು ಮಾಡಿದ್ರೆ ಹೋಗ್ಬಿಡ್ತಾರೆ ಇವ್ರು ಮನೆ ಬಿಟ್ಟು ಆಚೆ ಕಡೆ. ಏನಮ್ಮ ಏನೋ ಪಿಸ್ಬಿಡ್ತಿದ್ಯಲ್ಲ ಒಬ್ಳೇನೇನೆ ಮನ್ಸಲ್ಲೇನೋ ಯೋಚನೆ ಮಾಡ್ತಿದ್ಯಲ್ಲ. ಏನಾಯ್ತಮ್ಮ? ಆ ಏನಾಯ್ತು? ಓಹೋ ನೀನು ಬರೀ ಮಾತಾಡ್ಕೊಂಡೆ ನಿನ್ಕೊಂಡ್ಬಿಟ್ಟ ಏನು? ಏನಿಲ್ಲ ಕಣಮಾವ. ಮತ್ತೆ ಈ ತಿಂಡಿ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಕಣಮಾವ. ಅಕ್ಕ ಅಕ್ಕ ನಾನು ಬಂದೆ ತಡಿಯಕ್ಕ. ನಾನು ಕಾಫಿ ಮಾಡ್ಕೊಡ್ತೀನಿ, ನೀವು ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳಿರಂತೆ. ಬಂದೆ ತಡೀರಿ ಅಕ್ಕ, ಒಂದೇ ನಿಮಿಷ. ಅಯ್ಯೋ ಬಂದ್ಬಿಟ್ಲು ದೊಡ್ಡದಾಗಿ ಇವಳು. ಏನ್ ದಿನಾಲು ಇವಳೆ ತಿಂಡಿ ಮಾಡ್ತಿದ್ಲ ಅನ್ಸುತ್ತೆ. ನಮ್ಮ ಮನೇಲಿ ತಿಂಡಿ ಚಪಾತಿ ಎಲ್ಲ ಇವಳೆ ಮಾಡ್ತಿದ್ಲ ಅನ್ಸುತ್ತೆ. ಓಹೋ ಎಷ್ಟು ದಿವಸ ಮಾಡ್ತೀಯ ನಾನು ನೋಡ್ತೀನಿ ಕಣಿ ಹೇಳು ನಮ್ಮ ಮನೇಲಿ ಕೆಲ್ಸನ. ನೀನು ಬಾಳ ಒಳ್ಳೆಯವಳು ಅನ್ಸ್ಕೊಳಕ್ಕೆ ನಮ್ಮ ಮಾವ ಇದಾರಲ್ಲ ಅವ್ರ ಮುಂದೆ ಒಳ್ಳೆಯವ್ರು ಅನ್ಸ್ಕೊಳೋದಕ್ಕೆ ಮಾಡ್ತೀರಿ ಇವೆಲ್ಲ ಸಂಚು. ನನಗ್ ಗೊತ್ತಾಗಲ್ವಾ? ಅಯ್ಯ ನಮ್ಮ ಮಾವ ನನ್ಕಿಂತ ಬುದ್ಧಿವಂತರು, ಎಲ್ಲ ಗೊತ್ತಾಗುತ್ತೆ. ಏನ ಮನೆ ಒಳಗಡೆ ಸೇರಿಸ್ಕೊಂಡ್ಬಿಟ್ಟಿದಾರಂತ ಒಳ್ಳೆಯವಳಾಗೋದಕ್ಕೆ ಪ್ರಯತ್ನ ಪಡ್ತಿದ್ಯಾ? ಆದ್ರೆ ನಿನ್ ಕೈಲೆಲ್ಲ ಗೊತ್ತಳಿ ಹೇಳು. ನಾನಿಲ್ವಾ ನಿನ್ಗೆ ಅದ ಹೆಂಗೆ ಒಳ್ಳೆಯವಳಾಗಕ್ಕೆ ನಾನು ಬಿಟ್ಬಿಡ್ತೀನಿ ನಮ್ಮ ಮಾವ ಅತ್ತೆ ಮುಂದೆ. ಸರಿ ಆಯ್ತು ಮಾಡು. ಅದೇನೇನ್ ಕೆಲಸ ಮಾಡ್ತೀಯ ಅಂತ ಮುಂದೆ ಐತೆ ನಿನ್ಗೆ. ಯಾವತ್ತಿದ್ರು ನಾನೇ ನಮ್ಮ ಅತ್ತೆ ಮಾವನ್ಗೆ ಒಳ್ಳೆ ಸೊಸೆ ಆಗ್ಬೇಕು. ನಾನೇ ಇಡೀ ಮನೆಗೆನೆ ಮುಂದೆ ಎಲ್ಲ ವ್ಯವಹಾರ ನೋಡ್ಕೊಳೋದು, ಇಡೀ ಮನೆಗೆನೆ ನಾನೇ ವ್ಯವಹಾರಗಳು ನೋಡ್ಕೊಳೋದು, ದೊಡ್ಡ ಸೊಸೆ ಆಗಿ. ಇವಳು ಬಂದ್ಬಿಟ್ಲು, ಇವಳು ದೊಡ್ಡದಾಗ ಬೇರೆ ಇಲ್ಲಿ. ಮಾವ ತಗೊಳ್ಳಿ ಮಾವ, ಕಾಫಿ ಕುಡೀರಿ. ಒಳ್ಳೆ ಬಿಸಿ ಬಿಸಿ ಕಾಫಿ ಇದೆ, ಚೆನ್ನಾಗಿದೆ. ಮಾವ ಮತ್ತೆ ತಿಂಡಿಗೆ ಏನ್ ಮಾಡೋಣ ಮಾವ? ತಿಂಡಿಗೆ ಏನ್ ಮಾಡೋಣ ಇವತ್ತು? ತಿಂಡಿ ಮಾಡೋಣ ಅಡಿಗೆ ಮಾಡೋಣ ಮಾವ? ಅಲ್ಲ ಕಣಮ್ಮ, ತಿಂಡಿ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ ಒಂದು ಗೊತ್ತಾಗ್ತಿಲ್ವಲ್ಲ. ಮಾವ ಅದು ಕೇಸರಿ ಬಾತುನು ಉಪ್ಪಿಟ್ಟು ಇಲ್ಲ ಚಿತ್ರಾನ್ನ ಮಾಡೋಣ ಮಾವ. ಕೇಸರಿ ಬಾತು ಚಿತ್ರಾನ್ನ ಮಾಡ್ತೀನಿ ಬಿಡಿ. ಬೋಂಡ ಮಾಡ್ಬಿಟ್ಟು ಕೇಸರಿ ಬಾತು ಚಿತ್ರಾನ್ನ ಮಾಡ್ತೀನಿ, ಚೆನ್ನಾಗಿರುತ್ತೆ. ಬೇಡ ಕಣಮ್ಮ, ಬೇಡ ನನಗೆ ಕೇಸರಿ ಬಾತು ಚಿತ್ರಾನ್ನ ಏನು ಬೇಡ ಕಣಮ್ಮ, ಸರಿನಾ? ಉಪ್ಪಿಟ್ಟು ಇಲ್ಲ ಪಲಾವು ಇಲ್ಲ ಟೊಮೆಟೊ ಬಾತು ಏನಾರ ಮಾಡಮ್ಮ ಸಾಕು. ಇಲ್ಲ ಅಂದ್ರೆ ಮುದ್ದೆ ಮಾಡ್ಬಿಡು ಸಾಕು, ಮುದ್ದೆ ಸಾಂಬಾರು ಮಾಡ್ಬಿಡು ಸಾಕು. ನನಗೆ ಕೇಸರಿ ಬಾತು ಅವೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಲ್ವಾ? ಅಲ್ಲ ಯಾಕೆ ಮಾವ ಕೇಸರಿ ಬಾತು ಬೇಡ ಅಂತ ಹೇಳ್ತಿದಾರಲ್ಲ? ಅಲ್ಲ ಇವರಿಗೆ ಕೇಸರಿ ಬಾತ್ ಎಲ್ಲ ಇಷ್ಟ ಅಂತ ಇವ್ರು ನೋಡಿದ್ರೆ ಇವರು ನನ್ನ ಗಂಡ ಹೇಳಿದ್ರಲ್ಲ. ಮತ್ತೆ ನಮ್ಮ ಅಪ್ಪಂಗೆ ಕೇಸರಿ ಬಾತ್ ಅಂದ್ರೆ ಬಲು ಇಷ್ಟ, ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ, ಅದನ್ನ ಮಾಡು ಅಂತ ಹೇಳಿದ್ರು ಒಂದ್ಸಲಿ. ನನಗೆ ನೆನಪಿದೆ. ನೋಡಿದ್ರೆ ಇವಾಗ ಕೇಸರಿ ಬಾತ್ ಬೇಡ ಅಂತ ಹೇಳ್ತಿದಾರಲ್ಲ. ಅಯ್ಯೋ ನನ್ನ ಮೇಲಿಂದ ಕೋಪ ಅಲ್ವಾ, ಕೋಪಕ್ಕೋಸ್ಕರ ಅನ್ಸುತ್ತೆ. ಅಯ್ಯೋ ಒಂದಲ್ಲ ಒಂದ್ ದಿವಸ ಸೊಸೆ ಅಂತ ಒಪ್ಕೊಳ್ಳೇಬೇಕಲ್ವಾ? ನಾವು ಮಾಡಿರೋ ತಪ್ಪಿಗೆ, ನಾವು ಮಾಡಿರೋ ಬೇಜಾರ್ಗೆ ಇದೇನೇನ್ ದೊಡ್ಡದೇನಲ್ಲ ಬಿಡು. ಸದ್ಯ ಚೆನ್ನಾಗಿದ್ರೆ ಸಾಕು ನಮ್ಮ ಅತ್ತೆ ಮಾವನ ಮನೇಲಿ, ನಾನು ಅಷ್ಟೇ ಸಾಕು, ಇನ್ನೇನೇನು ಬೇಡ ನನಗೆ. ಅವ್ರು ಏನಾದ್ರೂ ಮಾತಾಡಿಸ್ಲಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ. ಅವ್ರ ಮನ್ಸಲ್ಲಿ ಅನ್ಕೊಳ್ತಾರಲ್ಲ ನನ್ ಸೊಸೆ ಎಷ್ಟು ಒಳ್ಳೆಯವಳು ಅಂತ, ಅಷ್ಟೇ ಸಾಕು ನನಗೆ. ಎಲ್ಲೋದ್ನಮ್ಮ ಅವನು? ನಾಗರಾಜ ಎಲ್ಲೋದ್ನಮ್ಮ? ಇನ್ನು ಎದ್ದಿಲ್ವೇನಮ್ಮ? ಏನ್ ಮಾಡ್ತಿದ್ದಾನೆ? ನಿನ್ನೆ ಏನೇನಂತ ಅವನಿಗೆ ಕೆಲಸ ವಹಿಸಿದ್ದು? ಬೆಳಿಗ್ಗೆ ಎದ್ದಡ್ಕೆಲ್ಲ ಅಲ್ಲಿ JCP ಬರುತ್ತೆ ತೋಟದಲ್ಲಿ, ಅಲ್ಲಿ ರೋಜದ ಮನೆ ಎಲ್ಲ ಬೆಳ್ಕೊಂಡಿದ್ದಾವೆ, ಎಲ್ಲ ತೆಗಿಸ್ಬೇಕು ಅಂತ ಹೇಳಿದ್ದೆ ಅಲ್ವಾ? ಏನ್ ಮಾಡ್ತಿದ್ದಾನೆ ಅವನು? ಅದು ಮಾವ ಎದ್ದಿದ್ದಾರೆ ಮಾವ, ಎಲ್ಲ ಹೋಗ್ ಬರ್ತೀನಿ ಅಂತ ಹೋದ್ರು. ಸಾಮಾನ್ಯಕ್ಕೆ ತೋಟಕ್ಕೆ ಹೋದ್ರು, ಎಲ್ಲೋದ್ರು ಅಂತ ಗೊತ್ತಿಲ್ಲ ಕಣ ಮಾವ. ನೋಡಮ್ಮ ಚೈತ್ರ, ಇನ್ನೊಂದು ಮಾತು, ಇನ್ನೊಂದು ವಿಚಾರ, ಸರಿನಾ? ನೀನು ಮನೆಯವ್ರ ಮುಂದೆ ಬಹಳ ಒಳ್ಳೆಯವಳಾಗೋದಕ್ಕೆ ಪ್ರಯತ್ನ ಪಡಬೇಡ. ನೀನ್ ಏನ್ ಪ್ರಯತ್ನ ಪಟ್ರು ಕೂಡ ಅತ್ತೆ ಮಾವ ಇದಾರಲ್ಲ, ಇಬ್ರು ಕೂಡ ನಿನ್ಗೆ ಮಾತಾಡ್ಸಲ್ಲ, ಸರಿನಾ? ನೀನ್ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಆಗ್ದಲೇ ಇರೋ ಕೆಲಸ. ನೀನು ನಿನ್ ಗಂಡ ನಮ್ಮ ಅತ್ತೆ ಮಾವನ್ಗೆ ಅಷ್ಟು ಬೇಜಾರು ಮಾಡ್ಸಿದಿರ. ಇಷ್ಟು ವರ್ಷ ಇಲ್ಲಲೇ ಇರೋದು, ಇವತ್ತು ಬಂದ್ಬಿಟ್ಟು ದೊಡ್ಡದಾಗಿ ಇವಾಗ ಬಂದ್ಬಿಟ್ಟು ಅತ್ತೆ ಮಾವ ಅನ್ಕೊಂಡ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಟೀ ಕಾಫಿ ಕೊಟ್ಬಿಟ್ರೆ ತಿಂಡಿ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವ್ರ ಮನ್ಸು ಕರಗಲ್ಲ. ನೀನ್ ಏನೇ ಮಾಡಿದ್ರು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಏನು ಅವ್ರಿಗೆ ನೀನು ಒಳ್ಳೆಯವಳಾಗೋದಕ್ಕೆ ಆಗಲ್ಲ, ನೀನು ನಿನ್ ಗಂಡ, ಸರಿನಾ?
ನಿಮಗ್ ಮಾತಾಡ್ಸೋದು ಇಲ್ಲ. ಅವೆಲ್ಲ ಆಸೆ ಬಿಟ್ಬಿಟ್ಟು ಮನೇಲಿ ಹೆಂಗಿರ್ಬೇಕು ಹಂಗಿರೋದ್ ಕಲಿ ಸುಮ್ನೆ. ಓಹೋ, ಬೆಳಿಗ್ಗೆ ನನ್ಕಿಂತ ಮುಂಚೆನೆ ಎದ್ಬಿಟ್ಟಿದ್ದಾಳೆ. ನನ್ಕಿಂತ ಮುಂಚೆನೆ ಎದ್ಬಿಟ್ಟು ತಿಂಡಿ ಮಾಡೋದೇನ್ ನೋಡ್ತೀಯಾ, ರಂಗೋಲಿ ಬಿಡೋದೇನ್ ನೋಡ್ತೀರಾ, ಪೂಜೆ ಮಾಡೋದೇನ್ ನೋಡ್ತೀರಾ, ಕೆಲಸ ಮಾಡೋದೇನ್ ನೋಡ್ತೀರಾ? ಅಯ್ಯೋ 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 ಅಯ್ಯೋ, ಇಡೀ ಮನೆಯವರೆಲ್ಲಾರು ಮನೆಯವ್ರಿಗೆ ನನಗೆ ಒಳ್ಳೆಯವಳು ಅನ್ಸ್ಕೋಬೇಕಲ್ಲ, ಅದಕ್ಕೆ ಈ ರೀತಿನ ನೀನ್ ಏನ್ ಮಾಡೋದನ್ನು ಕೂಡ ಆಗಲ್ಲ. ಅದು ನೀನ್ ಭ್ರಮೆ, ಸರಿನಾ? ಅಕ್ಕ, ಒಂದ್ ಹೇಳ್ತೀನಿ ವಿಷಯ ಕೇಳ್ಕೊಳ್ಳಿ. ಸುಮ್ನೆ ನನಗೆ ಪದೇ 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 ನೀವು ಮಾತಾಡಿ ನೋವು ಕೊಡ್ಬೇಡಿ ಅಕ್ಕ, ದಯವಿಟ್ಟು ಕೂಡ, ಸರಿನಾ? ನಾನು ಈ ಮನೇಲಿ ಒಳ್ಳೆಯವಳಾಗೋದಕ್ಕೇನು ಬಂದಿಲ್ಲ, ಆದ್ರೆ ಒಳ್ಳೆ ಸೊಸೆ ಆಗೋದಕ್ ಬಂದಿದ್ದೀನಿ, ಸರಿನಾ? ನನ್ನ ಕರ್ತವ್ಯಗಳು ಏನೇನಿದಾವೋ ಎಲ್ಲದನ್ನು ಮಾಡೋದಕ್ ಬಂದಿದ್ದೀನಿ. ಇಷ್ಟು ದಿವಸ ಅಂತೂ ನನಗೆ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು, ಹೆಂಗಿರ್ಬೇಕು, ಎಷ್ಟು ಚೆನ್ನಾಗಿರ್ಬೇಕು ಅಂತ. ಇವಾಗ್ಲಾದ್ರೂ ನನಗೆ ಅತ್ತೆ ಮಾವನ ಬೆಲೆ ಏನಂತ ಗೊತ್ತಾಗಿದೆ, ಮನೆ ಏನಂದ್ರೆ ಅತ್ತೆ ಮಾವನ ಮನೆ ಏನಂತ ಬೆಲೆ ಗೊತ್ತಾಗಿದೆ. ಹಂಗಾಗಿ ಮೊದ್ಲಂತೂ ಬೇಜವಾಬ್ದಾರಿಯಿಂದ ನಡ್ಕೊಂತಿದ್ದೆ. ಇವಾಗ್ಲಾದ್ರೂ ಕೂಡ ಚೆನ್ನಾಗಿರೋಣ ಅಂತ ಬಂದಿದ್ದೀನಿ ಅಕ್ಕ. ನನ್ನ ಕರ್ತವ್ಯ ಏನ್ ಇದಾವೋ ಅದನ್ನ ಮಾಡೋಣ ಅಂತ ಬಂದಿದ್ದೀನಿ. ಮನೆ ಸೊಸೆ ಅಂದ್ಮೇಲೆ ಹೇಗಿರ್ಬೇಕು ಹಂಗಿರೋಣ ಅಂತ ಬಂದಿದ್ದೀನಿ. ದಯವಿಟ್ಟು ನೀವು ಏನೇನೋ ತಿಳ್ಕೊಂಡ್ಬಿಟ್ಟು ಅನ್ಯಾಯವಾಗಿ ನನಗೆ ಬೇಜಾರಾಗಂಗೆ ಮನ್ಸಿಗೆ ನೊಂದ್ಕೊಳೋ ರೀತಿ ಚುಚ್ಚಿ ಮಾತಾಡ್ತಿರ್ಬೇಡ್ರಿ ಪದೇ ಪದೇ. ನಾನು ನಿನ್ನೆ ಬಂದಾಗ್ಲಿಂದಾನು ನೋಡ್ತಿದ್ದೀನಿ ಅಕ್ಕ, ಸರಿನಾ? ನನಗೆ ಎದುರು ಮಾತಾಡ್ತೀಯಾ? ಮಾವ ಇದಾರಂತ ಸುಮ್ಕಿದೀನಿ, ಇಲ್ಲ ಅಂದಿದ್ರೆ ನಿನಗಿತ್ತು. ಇರ್ಲಿ ಇನ್ನು ಇರ್ತೀಯಲ್ಲ. ಒಳ್ಳೆವಳು ಅನ್ನಿಸ್ಕೊಳೋದಕ್ಕೆ ಅದೇನ್ ನಾಟಕ ಮಾಡ್ತಿದ್ದಾಳೆ, ಅದೇನ್ ಪ್ರಯತ್ನ ಪಡ್ತಿದ್ದಾಳೆ ಅಂತೀರಾ? ಹೇಳ್ಕೊಳಕ್ ಆಗಲ್ಲ, ಹಂಗ ಆಡ್ತಿದ್ದಾಳೆ. ಸರಿನಕ, ಆಯ್ತು. ನನಗೆ ಬಹಳ ಕೆಲ್ಸಗಳಿದಾವೆ. ನಿನಗೆ ಹೊಟ್ಟೆ ಕಿಚ್ಚು ಕಣಕ, ಅಲ್ಲೇ ಹೊಟ್ಟೆ ಕಿಚ್ಚು ಶುರುವಾಗಿದೆ ನಿನ್ಗೆ, ಸರಿನಾ? ಅತ್ತೆ ಮಾವ ಎಲ್ಲಿ ನನಗೆ ಮಾತಾಡ್ಸ್ಬಿಡ್ತಾರೋ, ಎಲ್ಲಿ ನನ್ನ ಜೊತೆ ಚೆನ್ನಾಗಾಗ್ಬಿಡ್ತಾರೋ ಅಂತ ನಿನ್ಗಲ್ಲೇ ಹೆದರಿಕೆ ಶುರುವಾಗಿದೆ ಅಲ್ವಾ? ಆ ಭಯ ಇರ್ಲಿ ಸಾಕು. ನೋಡ್ದ ಇವಳು ನಿನ್ನೆ ಬಂದ್ಬಿಟ್ಟು ನನಗೆ ಹೆಂಗ್ ಮಾಡ್ತಿದ್ದಾಳಂತ. ಇರ್ಲಿ ಅದೆಷ್ಟು ದಿವಸ ಹಿಂಗೆ ಆಡ್ತೀಯಾ? ಆಡು, ನಿನ್ಗೈತೆ ನಿನ್ಗೆ. ಏನ್ರಮ್ಮ ಸೊಸೇಂದ್ರ, ಏನ್ರಮ್ಮ ಹಿಂಗ ಆಚೆ ಕಡೆ ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ದೀರಾ? ಮನೇಲಿ ಏನಾದ್ರು ಕೆಲಸ ಮಾಡ್ಬೇಕು ಅನ್ಕೊಂಡಿದಿರೋ ಏನು? ಇಬ್ರು ಒಬ್ರಿಗೊಬ್ರು ಮಕ ನೋಡ್ಕೊಂಡು ಹಂಗೆ ನಿಂತ್ಕೋಬೇಕು ಅನ್ಕೊಂಡಿದ್ದೀರಾ? ತಿಂಡಿ ಏನು ರೆಡಿ ಮಾಡಲ್ವಾ? ದೇವ್ರ ಪೂಜೆ ಮಾಡೋಣ, ತಿಂಡಿ ಮಾಡೋಣ, ಅಡಿಗೆ ಮಾಡೋಣ, ಮನೆ ಕೆಲಸ ಮಾಡೋಣ? ಏನು ಇಲ್ಲ. ಬೆಳಿಗ್ಗೆ ನಾನು ಎದ್ ನಿಂತ್ಕೊಂಡ್ಬಿಟ್ಟು ಒಬ್ರಿಗೊಬ್ರು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಾ? ಹೋಗಿ ಮೊದಲು ನಿಮ್ ಕೆಲ್ಸಗಳು ಏನೇನಿದಾವೋ ಅದನ್ನ ಮಾಡಿ ಹೋಗಿ. ಏನಿದ್ರು ಆಮೇಲೆ ಅದೇನಿದ್ರು ನಿಮ್ ಕೆಲ್ಸಗಳು ಮಾಡ್ಕೊಳ್ಳಿರಂತೆ, ಸರಿನಾ? ಮಾತಾಡ್ಕೊಳ್ಳೋದು ಆಮೇಲೆ ಇರ್ಲಿ, ಮನೆ ಕೆಲಸ ಮಾಡಿ ಹೋಗಿ ಮೊದ್ಲು. ಏನಮ್ಮ ಕುಸುಮ, ನೀನು ದಿನಾಲೂ ಕೆಲಸ ಮಾಡ್ತಿದ್ದೆ ತಾನೆ? ಬೆಳಿಗ್ಗೆ ಬೇಗ ಎದ್ದೇಳೋದು, ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತಿದ್ದೆ. ಯಾಕೆ ಇವತ್ತು ನೀನು ಯಾಕೆ ಬೇಜವಾಬ್ದಾರಿಯಿಂದ ನಡ್ಕೊಳ್ತಿದ್ಯಲ್ಲ? ಕೆಲಸ ಮಾಡ್ಬೇಕನ್ನಿಸ್ತಿಲ್ವ ನಿನಗೆ? ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಯೋದಲ್ಲ, 9 ಗಂಟೆ ಅಷ್ಟೊತ್ತಿಗೆ ತಿಂಡಿ ಮಾಡಕ್ತಿದ್ರಲ್ಲ, ಇವತ್ತೇನ್ ಮಾಡ್ತಿದ್ಯಾ ನೀನು? ಸುಮ್ನೆ ನಿಂತ್ಕೊಂಡಿದ್ಯಲ್ಲ? ಅಯ್ಯೋ ಅತ್ತೆ, ಹಂಗೇನಿಲ್ಲ, ಏನಿಲ್ಲ. ಅದೇ ನಮ್ ಚೈತ್ರ ಬಂದಿದ್ಲಲ್ಲ, ರಂಗೋಲಿ ಎಲ್ಲ ಬಿಡಿಸಿದ್ಲು, ಎಷ್ಟು ಚೆನ್ನಾಗಿ ಬಿಡಿಸಿದಳಂತ ನೋಡ್ತಾ ನಿಂತಿದ್ದೆ ಕಣತೆ. ಚೈತ್ರ ಅಲ್ಲೇ ನೆಲ ಎಲ್ಲ ಒರೆಸಿ ರಂಗೋಲಿ ಎಲ್ಲ ಬಿಡಿಸಿ ದೇವ್ರ ಪೂಜೆ ಎಲ್ಲ ಮಾಡಿದಾಳೆ. ಇನ್ನೇನು ನಾನು ತಿಂಡಿಗೆ ರೆಡಿ ಮಾಡ್ತೀನಿ ಅತ್ತೆ, ಸರಿನಾ? ಏನಾದ್ರು ಪಲಾವ್ ಏನಾದ್ರು ಮಾಡ್ತೀನಿ. ತಿಂಡಿ ಏನು ಬೇಡ ಕಣಮ್ಮ, ತಿಂಡಿ ಮಾಡ್ಬೇಡ. ಮೊದಲು ಒಂದ್ ಕೆಲಸ ಮಾಡು, ಬಸ್ಸಾರು ಮಾಡ್ಬಿಟ್ಟು ಸೊಪ್ಪು ನೆನ್ನೆ ತಗೊಂಡ್ಬಂದಿದ್ರಲ್ಲ ನಿಮ್ಮ ಮಾವ, ಆ ಸೊಪ್ಪಿಂದ ಬಸ್ಸಾರು ಮಾಡ್ಬಿಟ್ಟು, ಸರಿನಾ? ಬಸ್ಸಾರು ಮಾಡಿ ಮುದ್ದೆ ಮಾಡ್ಬಿಡು. ನಿಮ್ಮ ಮಾವ ಮಾತ್ರೆ ಎಲ್ಲ ನುಂಗ್ತಿರ್ತಾರೆ, ಶುಗರ್ ಪೇಷಂಟು, ಅವರಿಗೆ ಜಾಸ್ತಿ ತಿಂಡಿ ಕೊಡೋದು ಬೇಡ, ಸರಿನಾ? ಮುದ್ದೆ, ರಾಗಿ ಮುದ್ದೆ ಮಾಡು, ಇಲ್ಲಾಂದ್ರೆ ಜೋಳದ ರೊಟ್ಟಿ ಮಾಡ್ಬಿಟ್ಟು ಏನಾದ್ರೂ ಪಲ್ಯ ಮಾಡ್ಬಿಡು, ಚೆನ್ನಾಗಿರುತ್ತೆ, ಸರಿನಾ? ಸುಮ್ನೆ ನೀನು ತಿಂಡಿ ಅದು ಇದು ಮಾಡ್ತಿರ್ಬೇಡ ಕಣಮ್ಮ, ಪದೇ 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 ಪದೇ. ಸರಿ ಅತ್ತೆ, ಆಯ್ತು, ಹಾಗೆ ಮಾಡೋಣ ಬಿಡಿ. ಚೈತ್ರ ಪಲಾವ್ ಮಾಡೋಣ ಕಣಕ ಅಂತ ಹೇಳ್ತಿದ್ರು, ಕೇಸರಿ ಬಾತು ಮಾಡೋಣ ಅಂತ, ಅದಕ್ಕೋಸ್ಕರ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಅತ್ತೆ. ಓಹೋ, ಪಲಾವು ಕೇಸರಿ ಬಾತು, ಇನ್ನೇನು ಹೋಟೆಲ್ ತಿಂದು ರೂಢಿ ಆಗೈತಲ್ಲ, ಅದಕ್ಕೆ ಮುದ್ದೆ, ಅನ್ನ, ಸಾಂಬಾರು, ರೊಟ್ಟಿ ಇವೆಲ್ಲನೂ ಸೇರಲ್ಲ ಅನ್ಸುತ್ತೆ. ಅದಕ್ಕೆ ಪಲಾವು ಕೇಸರಿ ಬಾತ್ ಏನಾರ ಮಾಡ್ಬೇಕು ಅಂತಿದ್ದಾರೆ ಅಲ್ವಾ? ಇಲ್ಲೇ ಇವೆಲ್ಲ ನಡೆಯಲ್ಲ, ನಾವ್ ಹೇಳಿದ್ದೆ ನಡಿಬೇಕು. ಅದೊಂದ್ ಸ್ವಲ್ಪ ಜ್ಞಾಪನ ಇರ್ಲಿ. ನೋಡು ಹೆಂಗ ನಮ್ಮ ಅತ್ತೆ ನಾನು ಹೇಳ್ದಂಗೆನೆ ಮಾತು ಕೇಳ್ತಾರೆ. ಜಾಸ್ತಿ ಮಾತಾಡ್ತೀಯಾ, ನನಗೆ ಎದುರು ಹಾಕಣ್ತೀಯಾ? ನೋಡಿ ಇವಾಗ ಹೆಂಗಾಯ್ತು ಅಂತ.